ಆತ್ಮೀಯ ಮಿತ್ರರೇ, ತಮ್ಮೆಲ್ಲರಿಗೂ ವಂದನೆಗಳು. ಮಾರ್ಕನು ಬರೆದ ಸುವಾರ್ತೆಯ 5ನೇ ಅಧ್ಯಾಯದವರೆಗೆ ಧ್ಯಾನ ಮಾಡಿ ಆತ್ಮೀಕ ಲಾಭವನ್ನು ಹೊಂದಿಕೊಂಡಿದ್ದೇವೆ. ಸ್ವಂತ ಊರಿನಲ್ಲೇ ಒಬ್ಬನಿಗೆ ಗೌರವ ಸಿಗದೆ ಹೋದರೆ ಹೇಗಿರುತ್ತದೆ? ಯೇಸುವಿಗೆ ನಜರೇತಿನಲ್ಲಿ ಆದದ್ದು ಇದೆ. ಇಂದು ಮಾರ್ಕ 6ನೇ ಅಧ್ಯಾಯದ ಧ್ಯಾನದಲ್ಲಿ ನಜರೇತಿನ ಸಭಾಮಂದಿರದ ಘಟನೆ, 12 ಮಂದಿಯನ್ನು ಸೇವೆಗೆ ಕಳುಹಿಸಿದ್ದು, ಸ್ನಾನಿಕನಾದ ಯೋಹಾನನ ಮರಣ, 5,000 ಜನರಿಗೆ ಊಟ ಕೊಟ್ಟದ್ದು ಹಾಗೂ ಸಮುದ್ರದ ಮೇಲೆ ನಡೆದದ್ದು, ಇವುಗಳ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಇತರರಿಗೆ ಈ ಬಗ್ಗೆ ತಿಳಿಸೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಇಂದು ಮಾರ್ಕನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದ ಧ್ಯಾನವನ್ನು ಆರಂಭಿಸೋಣ. ಪ್ರಿಯರೇ, ಈ 6ನೇ ಅಧ್ಯಾಯದ ಮುಖ್ಯಾಂಶಗಳು: ನಜರೇತಿನ ಸಭಾಮಂದಿರದಲ್ಲಿ ನಜರೇತಿನಲ್ಲಿ ರೋಗಿಗಳನ್ನು ಸ್ವಸ್ಥಪಡಿಸಿದ್ದು, 12 ಮಂದಿಯನ್ನು ಕಳುಹಿಸಿದ್ದು, ಶಿಷ್ಯರು ರೋಗ ಗುಣಪಡಿಸಿದ್ದು, ಸ್ಥಾನಿಕನಾದ ಯೋಹಾನನ ಮರಣ, 12 ಮಂದಿ ಹಿಂದೆ ಬಂದದ್ದು, 5,000 ಜನರಿಗೆ ಊಟ ಕೊಟ್ಟದ್ದು, ಸಮುದ್ರದ ಮೇಲೆ ನಡೆದದ್ದು, ಗೆನೇಜರೇತಿನಲ್ಲಿ ರೋಗಿಗಳನ್ನು ಸ್ವಸ್ಥ ಮಾಡಿದ್ದು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಮಾರ್ಕನ ಸುವಾರ್ತೆಯ ಅತಿ ಉದ್ದದ ಅಧ್ಯಾಯಗಳಲ್ಲಿ 2ನೇಯದು. ಯೇಸುವಿನ ಸೇವೆಯ ಚಟುವಟಿಕೆಗಳನ್ನು ಮಾರ್ಕನು ನಿಖರವಾದ ವಿವರಣೆಯೊಂದಿಗೆ ಕೊಡುತ್ತಿದ್ದಾನೆ. ಆದರೆ ಮೊದಲ 29 ವಚನಗಳಲ್ಲಿ ಇದು ನಿಧಾನಗತಿಯಲ್ಲಿರುತ್ತದೆ. ಯೇಸು ನಜರೇತಿಗೆ ಹಿಂತಿರುಗುತ್ತಾನೆ. ಗಲಿಲಾಯ ಸಮುದ್ರದ ಪಶ್ಚಿಮ ತೀರದ ಸುತ್ತಮುತ್ತ ಯೇಸು ಮಾಡುವ ಸೇವೆಯೊಂದಿಗೆ ಅಧ್ಯಾಯ ಕೊನೆಗೊಳ್ಳುತ್ತದೆ. ಈ ಸಮಯದಲ್ಲಿ ಯೇಸು ಎಲ್ಲರಿಗೂ ಪರಿಚಯಸ್ಥನಾಗುತ್ತಾನೆ. ಇದು ಆತನ ಸೇವೆಯ ಉನ್ನತ ಸ್ಥಿತಿಯಾಗಿದೆ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು. ಶಿಷ್ಯರು ಆತನ ಹಿಂದೆಯೇ ಬಂದರು. ಸಬ್ಬತ್ ದಿನ ಬಂದಾಗ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯಪಟ್ಟು, ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಿದ್ದಾವು? ಇವನು ಪಡೆದಿರುವ ಈ ಜ್ಞಾನವೇನು? ಇವನ ಕೈಯಿಂದ ಇಂಥ ಮಹತ್ಕಾರ್ಯಗಳಾಗುವುದೇನು? ಇವನು ಆ ಬಡಗಿಯಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಭಾಗವನ್ನು ಲೂಕನ ಸುವಾರ್ತೆಯ 4ನೇ ಅಧ್ಯಾಯದಲ್ಲಿನ ಘಟನೆಯೊಂದಿಗೆ ಹೋಲಿಸಿ ನೋಡಿ. ಅನೇಕರು ಸತ್ಯವೇದದಲ್ಲಿ ವಿರೋಧಾಭಾಸಗಳಿವೆ ಎನ್ನುತ್ತಾರೆ. ಆದರೆ ನಿಜವಾಗಿ ಯೇಸು ತನ್ನ ಊರಾದ ನಜರೇತಿಗೆ 2 ಸಾರಿ ಭೇಟಿ ನೀಡಿದ್ದಾನೆ. ಇನ್ನೂ ಅನೇಕ ಸಾರಿ ಆತನು ಅಲ್ಲಿಗೆ ಬಂದಿರಬಹುದು. ಆದರೆ ಈ 2 ಭೇಟಿಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಲೂಕನು ಯೇಸುವಿನ ಮೊದಲ ಭೇಟಿಯ ಕುರಿತು ಬರೆಯುವಾಗ ಅಲ್ಲಿ ಯೇಸು ಒಬ್ಬಂಟಿಗನಾಗಿ ಅಲ್ಲಿಗೆ ಬಂದಿದ್ದನು. ಆಗ ಆತನು ಅಲ್ಲಿ ಯಾವ ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲ. ವೈರಿಗಳು ಆತನನ್ನು ಕೊಲ್ಲಬೇಕೆಂದಿದ್ದಾಗ ಆತನು ಅಲ್ಲಿಂದ ಕೂಡಲೇ ಹೊರಟು ಹೋದನು. 2ನೇ ಸಂದರ್ಶನದಲ್ಲಿ, ಇದು ಇಲ್ಲಿ ಮಾರ್ಕನು ಬರೆದ ಸುವಾರ್ತೆ 6ರಲ್ಲಿ ಹೇಳಿರುವಂತಹದ್ದು. ಆತನ ಶಿಷ್ಯರು ಆತನೊಂದಿಗಿದ್ದರು. ಅಲ್ಲಿ ಆತನು ಕೆಲವು ಮಂದಿ ಅಸ್ವಸ್ಥರನ್ನು ಗುಣಪಡಿಸಿದನು ಹಾಗೂ ಆತನು ಆ ಸ್ಥಳದಲ್ಲಿಯೇ ನಿಂತನು.
ಇದು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 53ನೇ ವಚನದಿಂದ 58ನೇ ವಚನದವರೆಗೆ ಓದುವಾಗ ತಿಳಿದು ಬರುತ್ತದೆ. ಪ್ರಿಯರೇ, ಎರಡೂ ಸಂದರ್ಭಗಳಲ್ಲಿಯೂ ಆತನು ಸಭಾಮಂದಿರಕ್ಕೆ ಹೋಗಿ ಅಲ್ಲಿ ಉಪದೇಶ ಮಾಡಿದನು ಮತ್ತು ಎರಡೂ ಸಂದರ್ಭಗಳಲ್ಲಿಯೂ ಆತನ ಊರಿನವರು ಆತನನ್ನು ತಿರಸ್ಕರಿಸಿದರು. ಪ್ರಿಯರೇ, ಯೇಸುವಿನೊಂದಿಗೆ ಬಾಹ್ಯ ಪರಿಚಯ ಮಾತ್ರ ಮಾಡಿಕೊಂಡಲ್ಲಿ ಲಾಭಕ್ಕಿಂತ ತೊಂದರೆಯೇ ಹೆಚ್ಚು. ಅವರು ಯೇಸುವನ್ನು ಬಾಲ್ಯದಿಂದಲೂ ತಿಳಿದವರಾಗಿದ್ದರು. ಮುಂದಕ್ಕೆ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 4ನೇ ವಚನವನ್ನು. ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಒಬ್ಬ ತಜ್ಞನು ನಂಬವನಲ್ಲ, ಬೇರೆ ಊರಿನವನು ಎಂಬ ಮಾತು ಇಲ್ಲಿ ಸರಿಯಾಗಿ ಅನ್ವಯಿಸುತ್ತದೆ. ನಮ್ಮ ಊರಿನವನಿಗಿಂತ ದೂರದಿಂದ ಬಂದವನು ಹೆಚ್ಚು ತಿಳಿದಿರುತ್ತಾನೆಂದು ನಾವು ಭಾವಿಸುತ್ತೇವೆ. ಆದ್ದರಿಂದಲೇ ನಮ್ಮಲ್ಲಿ ಕೆಲವರು ಸೇವೆ ಮಾಡಲಿಕ್ಕಾಗಿ ಬೇರೆ ಊರುಗಳಿಗೆ ಹೋಗುತ್ತಿರುತ್ತಾರೆ ಮತ್ತು ನಮ್ಮಲ್ಲಿ ಅನೇಕರು ತಮ್ಮ ಊರಿಗಿಂತ ಬೇರೆ ಊರುಗಳಲ್ಲೇ ಹೆಚ್ಚಿನ ಫಲಕಾರಿ ಸೇವೆ ಮಾಡುತ್ತಾರೆ. ಮುಂದಕ್ಕೆ ನಾವು ನಜರೇತಿನಲ್ಲಿ ರೋಗಿಗಳನ್ನು ಗುಣಪಡಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಅವರು ತನ್ನನ್ನು ನಂಬದೇ ಹೋದದಕ್ಕೆ ಆತನು ಆಶ್ಚರ್ಯಪಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಸಂದರ್ಭದಲ್ಲಿ ಆತನು ಈ ಸ್ಥಳವನ್ನು ಬಿಟ್ಟು ಹೋಗದೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲೇ ಸಂಚಾರ ಮಾಡಿದನು. ದೇವರ ಮಹಾರಕ್ಷಣೆಯನ್ನು ಪ್ರಕಟಿಸುವ ವಿಶೇಷ ಭಾಗವಾದ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ಪ್ರವಾದಿಯ ಆರಂಭದ ಮಾತು, ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು, ಯೆಹೋವನ ಬಾಹು ಯಾರಿಗೆ ಗೋಚರವಾಗಿತ್ತು ಎಂಬುದಾಗಿದೆ. ಯಾರು ನಂಬುತ್ತಾರೆ? ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗಿದೆ, ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ನೋಡುತ್ತೇವೆ. ಆತನು ಶತಾಧಿಪತಿಯ ನಂಬಿಕೆಯ ಕುರಿತಾಗಿ ಮಾತನಾಡುತ್ತಿದ್ದನು. ಆತನು ಸುತ್ತಲಿನ ಹಳ್ಳಿಗಳಲ್ಲಿ ಉಪದೇಶ ಮಾಡುತ್ತಾ ಬಂದನು. ಕ್ರೈಸ್ತ ಸೇವಕರಿಗೆ ಇದು ಒಂದು ದೊಡ್ಡ ಪಾಠವಾಗಿದೆ. ಪ್ರಿಯರೇ, ದೇವರ ಸೇವೆಯಲ್ಲಿನ ಕೆಲವರಿಗೆ ಸೇವೆಗಾಗಿ ಚಿಕ್ಕ ಊರುಗಳಿಗೆ ಹೋಗುವುದಕ್ಕೆ ಮನಸ್ಸಿರುವುದಿಲ್ಲ. ಆದರೆ ಯೇಸು ಚಿಕ್ಕ ಹಳ್ಳಿಗಳಿಗೆ ಹೋಗುವ ಮೂಲಕ ಒಂದು ಉತ್ತಮ ಮಾದರಿಯನ್ನು ತೋರಿಸಿದ್ದಾನೆ. ಪ್ರಿಯ ಸ್ನೇಹಿತರೆ, ಮಹಿಮೆಯ ಕರ್ತನು ದೇವರ ಮಗನೂ ಆದ ಈತನು ಚಿಕ್ಕ ಹಳ್ಳಿಗಳಲ್ಲಿ ಸೇವೆ ಮಾಡುವ ದೃಶ್ಯವನ್ನು ಊಹಿಸಿರಿ. ಆತನು ರೋಮಿಗೆ ಸಂದೇಶ ಕಳುಹಿಸಿ ಅಲ್ಲಿಂದ ದೊಡ್ಡ ತಂಡವನ್ನು ತರಿಸಿಕೊಳ್ಳಬಹುದಿತ್ತು. ಈ ದಿನಗಳಲ್ಲಿ ಅನೇಕರು ಆತ್ಮಸ್ತುತಿಯ ಹುಚ್ಚಿನಿಂದ ಕೂಡಿದ್ದಾರೆ. ತಮ್ಮೆದುರು ದೊಡ್ಡ ಜನಸಂದಣಿ ಇರಬೇಕೆಂದು ಆಶಿಸುತ್ತಾರೆ. ನಾವೆಲ್ಲರೂ ಯೇಸುವಿನಿಂದ ಪಾಠ ಕಲಿಯಬೇಕಾಗಿದೆ. ಪ್ರಿಯರೇ, ಮುಂದಕ್ಕೆ ನಾವು 12 ಮಂದಿಯನ್ನು ಕಳುಹಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನವನ್ನು ನೋಡಿರಿ. ಆತನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ಮತ್ತು 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬಿಬ್ಬರಾಗಿ ಕಳುಹಿಸಲಾರಂಭಿಸಿದನು. ಕಳುಹಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಆತನು ತನ್ನ ಶಿಷ್ಯರನ್ನು ಕಳುಹಿಸಲು ಪ್ರಾರಂಭಿಸಿದನು. ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸಂದೇಶದೊಂದಿಗೆ ಅವರನ್ನು ಕಳುಹಿಸಿದನು. ಆತನು ಕೂಡ ಅದೇ ಸಂದೇಶವನ್ನು ಸಾರುತ್ತಿದ್ದನು. ಅವರನ್ನು ಇಬ್ಬಿಬ್ಬರನ್ನಾಗಿ ಕಳುಹಿಸಿದನು. ಮತ್ತಾಯನಾಗಲಿ ಲೂಕನಾಗಲಿ ಈ ಕುರಿತು ಬರೆಯುವಾಗ ಇದನ್ನು ತಿಳಿಸಿಲ್ಲದಿರುವುದು ಆಶ್ಚರ್ಯವೇ. ಅವರಿಗೆ ಆತನು ಅಶುದ್ಧ ಆತ್ಮಗಳ ಮೇಲೆ ಅಧಿಕಾರ ಕೊಟ್ಟನು. ಇದು ಅವರ ಜೀವಿತದಲ್ಲಿ ಅವರು ಉಪಯೋಗಿಸಬಹುದಾದ ಅತಿ ಹೆಚ್ಚಿನ ಶಕ್ತಿಯಾಗಿತ್ತು. ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ನೋಡೋಣ. ಕೋಲು ಹೊರತು ದಾರಿಗೆ ಏನೂ ತಕ್ಕೊಂಡು ಹೋಗಬೇಡಿರಿ. ಬುತ್ತಿ, ಹಸಿಬೆ, ಹಮ್ಮಿಣಿಯಲ್ಲಿ ದುಡ್ಡು ಬೇಡ. ಕೆರಗಳನ್ನು ಮೆಟ್ಟಿಕೊಳ್ಳಬಹುದು. 2 ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿರಿ ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯಾಕೆ ಇಂಥ ಅಪ್ಪಣೆ? ಅವರು ಹಗುರವಾಗಿ ಪ್ರಯಾಣ ಮಾಡಬೇಕಿತ್ತು. ಸಮಯದ ಅವಶ್ಯಕತೆ
ಅವರ ಸೇವೆಯ ಪ್ರಾಮುಖ್ಯತೆ ಹಾಗೂ ಅವರು ದೇವರ ಮೇಲೆ ಪೂರ್ತಿಯಾಗಿ ಆತುಕೊಳ್ಳಬೇಕೆಂಬುದಕ್ಕಾಗಿಯೇ ಹೀಗೆ ಮಾಡಿದನು. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ಆತನು ಅವರಿಗೆ, ನೀವು ಎಲ್ಲಿಯಾದರೂ ಒಂದು ಮನೆಯಲ್ಲಿ ಇಳುಕೊಂಡಾಗ ಆ ಸ್ಥಳದಿಂದ ಹೊರಡುವ ತನಕ ಅಲ್ಲೇ ಇರಿ, ಮತ್ತು ಯಾವ ಸ್ಥಳದವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೋ ನೀವು ಹೇಳುವುದನ್ನು ಕೇಳದೆಯೋ ಹೋದರೆ ಆ ಸ್ಥಳದಿಂದ ಹೊರಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ, ಅದು ಅವರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಅವರು ತೆಗೆದುಕೊಳ್ಳುವ ಈ ಪ್ರಯಾಣ ಬಹು ಗಂಭೀರವಾದದ್ದು, ವಿಶೇಷವಾದದ್ದು. ತಿರಸ್ಕರಿಸಿದರೆ ನ್ಯಾಯ ತೀರ್ಪಿಗೊಳಗಾಗಬೇಕು. ಇದು ಈಗಲೂ ಸತ್ಯವಾದದ್ದಾಗಿದೆ. ಮುಂದಕ್ಕೆ ನಾವು ಶಿಷ್ಯರು ರೋಗ ಗುಣಪಡಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸಿರಿ. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಅವರು ಪಶ್ಚಾತ್ತಾಪದ ಸುವಾರ್ತೆಯನ್ನು ಸಾರಿದರು. ಅವರ ಸಂದೇಶಕ್ಕೆ ಆಧಾರವಾಗಿ ಅವರಿಂದ ಅದ್ಭುತ ಕಾರ್ಯಗಳು ನಡೆದವು. ಈ ನಿಯೋಗವು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರಿಗೆ ಮಾತ್ರ ಸೀಮಿತವಾಗಿತ್ತು. ಸುವಾರ್ಥ ಸಂದೇಶದ ಒಂದು ಭಾಗವಾಗಿ ಪಶ್ಚಾತ್ತಾಪವು ಇದ್ದರೂ ಅದು ನಂಬುವ ಅಪ್ಪಣೆಯಲ್ಲಿ ಸೇರಿಕೊಂಡಿದೆ. ಮತ್ತಾಯನ ಸುವಾರ್ತೆಯಲ್ಲಿ ಈ ಘಟನೆ ಇನ್ನೂ ವಿವರವಾಗಿ ಬರೆಯಲ್ಪಟ್ಟಿದೆ. ಮುಂದಕ್ಕೆ ನಾವು ಸ್ಥಾನಿಕನಾದ ಯೋಹಾನನ ಮರಣ ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಗಮನಿಸಿರಿ. ಮತ್ತು ಅರಸನಾದ ಹೆರೋದನು ಯೇಸುವಿನ ಸುದ್ದಿಯನ್ನು ಕೇಳಿದನು, ಯಾಕಂದರೆ ಆತನ ಹೆಸರು ಪ್ರಸಿದ್ಧವಾಯಿತು ಮತ್ತು ಜನರು ಆತನ ವಿಷಯದಲ್ಲಿ ಸ್ಥಾನಿಕನಾದ ಯೋಹಾನನೇ ತಿರುಗಿ ಬದುಕಿ ಬಂದಿದ್ದಾನೆ, ಆದದರಿಂದ ಮಹತ್ಕಾರ್ಯಗಳು ನಡೆಸುವ ಶಕ್ತಿಗಳು ಅವನಲ್ಲಿವೆ ಎಂದು ಹೇಳುತ್ತಿದ್ದರು. ಕೆಲವರು ಇವನು ಎಲಿಯನೆಂತಲೂ, ಕೆಲವರು ಇವನು ಹಿಂದಿನ ಪ್ರವಾದಿಗಳಂತಿರುವ ಒಬ್ಬ ಪ್ರವಾದಿಯಂತಲೂ ಹೇಳಿದರು ಎಂಬುದಾಗಿ. ನೋಡಿರಿ ಪ್ರಿಯರೇ, ಈ ಅರಸನಾದ ಹೆರೋದನು ತುಂಬ ಮೂಢನಂಬಿಕೆಯುಳ್ಳವನಾಗಿದ್ದನು. ಯೇಸು ಯಾರು ಎಂಬುದರ ಕುರಿತು ಜನರಲ್ಲಿ ಅನೇಕ ವಿಧವಾದ ಮಿಶ್ರ ಅಭಿಪ್ರಾಯಗಳಿದ್ದವು. ಈಗಲೂ ಕೂಡ ಇಂತಹ ಪ್ರತಿಕ್ರಿಯೆಗಳನ್ನು ನಾವು ಕಾಣಬಹುದು. ಕರ್ತನಾದ ಯೇಸುವಿನಲ್ಲಿರುವ ಶಕ್ತಿ, ವ್ಯಕ್ತಿತ್ವಗಳ ಕುರಿತಾಗಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿರುವುದನ್ನು ಕಾಣುತ್ತೇವೆ. ಆದ್ದರಿಂದಲೇ ಈ ರೀತಿಯ ಗಲಿಬಿಲಿ ಉಂಟಾಗಿತ್ತು. ಹೆರೋದನಿಗೆ ನಿಜವಾಗಿ ಭಯ ಉಂಟಾಗಿತ್ತು. ಮುಂದಕ್ಕೆ ನೋಡಿರಿ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ. ಆದರೆ ಹೆರೋದನು ಆತನ ಸುದ್ದಿಯನ್ನು ಕೇಳಿ, ನಾನು ತಲೆ ಹೊಯ್ಯಿಸಿದ ಯೋಹಾನನೇ ತಿರುಗಿ ಬದುಕಿ ಬಂದಿದ್ದಾನೆ ಅಂದನು. ಹೆರೋದನು ತಾನು ಇಟ್ಟುಕೊಂಡಿದ್ದ ಹೆರೋದ್ಯಳ ನಿಮಿತ್ತ ಯೋಹಾನನನ್ನು ಹಿಡಿತರಿಸಿ ಸೆರೆಯಲ್ಲಿ ಕಟ್ಟಿ ಹಾಕಿಸಿದ್ದನು. ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ. ಯೋಹಾನನು ಹೆರೋದನಿಗೆ, ನಿನ್ನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು. ಪ್ರಿಯ ವೀಕ್ಷಕರೇ, ಯೋಹಾನನು ಅರಸು ಮನೆತನದವರ ಪಾಪವನ್ನು ಕೂಡ ಧೈರ್ಯವಾಗಿ ಖಂಡಿಸುತ್ತಿದ್ದನು. ಹೆರೋದನು ತನ್ನ ಅಣ್ಣನ ಹೆಂಡತಿಯಾದ ಹೆರೋದ್ಯಳನ್ನು ಇಟ್ಟುಕೊಂಡದಕ್ಕಾಗಿ ಯೋಹಾನನು ಅವನನ್ನು ಖಂಡಿಸಿದ್ದನು. ಆಕೆಗೆ ಇದರಿಂದ ಸಿಟ್ಟು ಬಂದು ಯೋಹಾನನ ಮರಣಕ್ಕಾಗಿ ಕಾಯುತ್ತಿದ್ದಳು. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನೋಡೋಣ. ಇದಕ್ಕೆ ಹೆರೋದ್ಯಳು ಅವನ ಮೇಲೆ ದ್ವೇಷವಿಟ್ಟುಕೊಂಡು ಅವನನ್ನು ಕೊಲ್ಲಿಸಬೇಕೆಂದಿದ್ದರೂ ಆಗದೆ ಹೋಯಿತು. ಹೆರೋದನು ಯೋಹಾನನನ್ನು ನೀತಿವಂತನೆಂದು ದೇವಭಕ್ತನೆಂದೂ ತಿಳಿದು ಅಂಜಿಕೊಂಡು ಅವನಿಗೆ ಯಾವ ಅಪಾಯವೂ ಬಾರದಂತೆ ಇಟ್ಟಿದ್ದನು. ಇದಲ್ಲದೆ ಯೋಹಾನನು ಹೇಳಿದ್ದನ್ನು ಅವನು ಕೇಳಿದಾಗ ಮನಸ್ಸಿನಲ್ಲಿ ಬಹು ಗಲಿಬಿಲಿ ಹುಟ್ಟಿದರೂ ಅವನ ಮಾತನ್ನು ಸಂತೋಷದಿಂದ ಕೇಳುತ್ತಿದ್ದನು ಎಂಬುದೇ. ಪ್ರಿಯ ವೀಕ್ಷಕರೇ, ಹೆರೋದನು ದೇವರ ಕಡೆಗೆ ತಿರುಗಿಕೊಳ್ಳದಂತೆ ಹೆರೋದ್ಯಳು ತಡೆದಳೋ ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ಹೀಗಿರಲಾಗಿ ಅವಳಿಗೆ ಅನುಕೂಲವಾದ ದಿವಸ ಬಂತು. ಹೇಗೆಂದರೆ, ಹೆರೋದನು ತಾನು ಹುಟ್ಟಿದ ದಿವಸದಲ್ಲಿ ಪ್ರಭುಗಳಿಗೂ ಶಾಸ್ತ್ರಾಧಿಪತಿಗಳಿಗೂ ಗಲಿಲಾಯ ಸೀಮೆಯ ಮುಖ್ಯಸ್ಥರಿಗೂ ಔತಣವನ್ನು ಮಾಡಿಸಿದಾಗ ಹೆರೋದ್ಯಳ ಮಗಳು ಒಳಕ್ಕೆ ಬಂದು ನಾಟ್ಯವಾಡಿ ಹೆರೋದನನ್ನು ಅವನ ಸಂಗಡ ಪಂಕ್ತಿಯಲ್ಲಿ ಊಟಕ್ಕೆ ಕೂತಿದ್ದವರನ್ನು ಮೆಚ್ಚಿಸಿದಳು.
ಅರಸನು ಆ ಹುಡುಗಿಗೆ ಬೇಕಾದದ್ದನ್ನು ಕೇಳಿಕೋ, ಕೊಡುತ್ತೇನೆ ಎಂದನು ಎಂಬುದೇ. ಪ್ರಿಯರೇ, ಹೆರೋದನು ಎಂಥ ನೀಚ ಕಾಮಾಸಕ್ತ ಮನುಷ್ಯನಾಗಿದ್ದಾನೆಂದು ತಿಳಿದಿದ್ದ ಹೆರೋದ್ಯಳು ತನ್ನ ಮಗಳನ್ನು ಅವನೆದುರಿಗೆ ಕುಣಿಯಲು ಹೇಳಿದಳು. ಅವನು ಆಕೆಗೆ ತನಗೆ ಬೇಕಾದದನ್ನು ಕೇಳಿಕೊಳ್ಳುವಂತೆ ಹೇಳಿದನು. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ನೋಡೋಣ. ಕೂಡಲೇ ಅವಳು ಅರಸನ ಬಳಿಗೆ ಅವಸರದಿಂದ ಬಂದು, ಈ ಕ್ಷಣದಲ್ಲೇ ಸ್ಥಾನಿಕನಾದ ಯೋಹಾನನ ತಲೆಯನ್ನು ಪಾರಾತಿನಲ್ಲಿ ನನಗೆ ತರಿಸಿಕೊಡಬೇಕೆಂಬುದೇ ನನ್ನ ಕೋರಿಕೆ ಎಂದು ಆರಿಕೆ ಮಾಡಿಕೊಂಡಳು. ಅದಕ್ಕೆ ಅರಸನು ಬಹು ದುಃಖಪಟ್ಟರೂ ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ತನ್ನ ಪಂಕ್ತಿಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಅವಳನ್ನು ಅಸಡ್ಡೆ ಮಾಡುವುದಕ್ಕೆ ಮನಸ್ಸಿಲ್ಲದೆ ಎಂಬುದೇ. ಪ್ರಿಯರೇ, ಹೆರೋದನ ಇನ್ನೊಂದು ಬಲಹೀನತೆ ಇಲ್ಲಿ ತೋರಿಸಲ್ಪಟ್ಟಿದೆ. ತನ್ನ ಸ್ನೇಹಿತರು ಏನು ಯೋಚಿಸಬಹುದು ಇಲ್ಲವೇ ಹೇಳಬಹುದು ಎಂಬುದು ಅವನ ಚಿಂತೆಯಾಗಿತ್ತು. ಆಣೆಗಳ ಕುರಿತಾಗಿ ಅವನಲ್ಲಿ ತಪ್ಪು ಅಭಿಪ್ರಾಯವಿತ್ತು. ಮುಂದಕ್ಕೆ ನೋಡಿರಿ, ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನದವರೆಗೆ. ಕೂಡಲೇ ತನ್ನ ಮೈಗಾವಲಿನ ಸಿಪಾಯಿಗಳಲ್ಲಿ ಒಬ್ಬನಿಗೆ, ನೀನು ಹೋಗಿ ಯೋಹಾನನ ತಲೆಯನ್ನು ತಂದುಕೊಡು ಎಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಅವನು ಹೋಗಿ ಸೆರೆಮನೆಯಲ್ಲಿ ಅವನ ತಲೆಯನ್ನು ಹೊಯ್ದು ಪಾರಾತಿನಲ್ಲಿ ತಂದು ಆ ಹುಡುಗಿಗೆ ಕೊಟ್ಟನು. ಆ ಹುಡುಗಿ ಅದನ್ನು ತನ್ನ ತಾಯಿಗೆ ಕೊಟ್ಟಳು. ಯೋಹಾನನ ಶಿಷ್ಯರು ಈ ಸಂಗತಿಗಳನ್ನು ಕೇಳಿದಾಗ ಅವರು ಬಂದು ಅವನ ಶವವನ್ನು ಹೊತ್ತುಕೊಂಡು ಹೋಗಿ ಸಮಾಧಿಯಲ್ಲಿ ಇಟ್ಟರು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಅತೀ ಕ್ರೂರವಾದ ಕೊಲೆಯಾಗಿದೆ. ರುಂಡವಿಲ್ಲದ ಯೋಹಾನನ ದೇಹವನ್ನು ಅವನ ಶಿಷ್ಯರು ಕೊಂಡು ಹೋಗಿ ಸಮಾಧಿ ಮಾಡಿದರು. ಮುಂದಕ್ಕೆ 12 ಮಂದಿ ಹಿಂತಿರುಗಿ ಬಂದರು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ನೋಡಿರಿ. ಇತ್ತಲಾಗಿ ಅಪೊಸ್ತಲರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು ಉಪದೇಶಿಸಿದ್ದನ್ನು ಎಲ್ಲ ಆತನಿಗೆ ತಿಳಿಸಲು ಆತನು ಅವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ ಎಂಬುದೇ. ಪ್ರಿಯರೇ, ಯೇಸು ಎಷ್ಟೊಂದು ಕಾರ್ಯಗಳ ಒತ್ತಡದಲ್ಲಿದ್ದನು ಹಾಗೂ ಆತನ ಮೇಲಿನ ಒತ್ತಡ ಎಷ್ಟಿತ್ತೆಂದು ನಮಗೆ ತಿಳಿದುಕೊಳ್ಳಲು ಅಸಾಧ್ಯ. ಆತನು ವಿಶ್ರಾಂತಿಗಾಗಿ ತನ್ನ ಶಿಷ್ಯರೊಡನೆ ವಿಂಗಡವಾಗಿ ಅಡವಿಯ ಸ್ಥಳಕ್ಕೆ ಹೋದನು. ಮುಂದಕ್ಕೆ ನಾವು 5,000 ಜನರಿಗೆ ಊಟ ಕೊಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನದವರೆಗೆ ನೋಡಿರಿ. ಆಗ ಅವರು ದೋಣಿಯಲ್ಲಿ ಹೊರಟು ವಿಂಗಡವಾಗಿ ಅಡವಿಗೆ ಹೋದರು. ಅವರು ಹೋಗುವುದನ್ನು ಬಹು ಜನರು ಕಂಡು ಅವರ ಗುರುತನ್ನು ಹಿಡಿದು ಎಲ್ಲ ಊರುಗಳಿಂದ ಕಾಲು ನಡಿಗೆಯಾಗಿ ಓಡಿ ಅವರಿಗಿಂತ ಮುಂಚೆ ಅಲ್ಲಿ ಸೇರಿದರು. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು, ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು ಎಂಬುದೇ. ಪ್ರಿಯ ವೀಕ್ಷಕರೇ, ಆತನಿಗೆ ಒಂಟಿಯಾಗಿರಲು ಸಾಧ್ಯವಾಗಲಿಲ್ಲ. ಜನರು ಗುಂಪು ಗುಂಪಾಗಿ ಗಲಿಲಾಯ ಸಮುದ್ರದ ತೀರದಲ್ಲೇ ಬಂದರು. ಯೇಸು ಆತನ ಶಿಷ್ಯರು ದೋಣಿಯಿಂದ ಇಳಿಯುವಾಗಲೇ ಈ ಜನರ ಗುಂಪು ಅಲ್ಲಿ ಸೇರಿತ್ತು. ಯೇಸು ಅವರ ಕಡೆಗೆ ನೋಡಿ ಕನಿಕರ ತೋರಿಸಿದನು. ಎಲ್ಲ ಮನುಷ್ಯರು ಆತನಿಗೆ ಕುರಿಗಳಂತೆಯೇ, ಆತನು ಮಾತ್ರ ನಿಜ ಕುರುಬನಾಗಿದ್ದನು. ಆದ್ದರಿಂದಲೇ ಅವರಿಗೆ ಊಟಕ್ಕೆ ಕೊಟ್ಟನು. ಮೊದಲು ಅವರಿಗೆ ಉಪದೇಶ ಮಾಡುವ ಮೂಲಕ ಅವರ ಆತ್ಮಿಕ ಹಸಿವನ್ನು ನೀಗಿಸಿದನು. ಬಳಿಕ ಊಟ ಕೊಡುವ ಮೂಲಕ ಅವರ ದೈಹಿಕ ಹಸಿವನ್ನು ನೀಗಿಸಿದನು. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಿಂದ 37ನೇ ವಚನದವರೆಗೆ ನೋಡಿರಿ. ಅಷ್ಟರಲ್ಲಿ ಬಹಳ ಹೊತ್ತಾದದ್ದರಿಂದ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಬಹಳವಾಯಿತು. ಈ ಜನರಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಹಳ್ಳಿ ಪಳ್ಳಿಗಳಿಗೆ ಹೋಗಿ ತಮ್ಮ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಅಂದದಕ್ಕೆ ಯೇಸು, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದು ಉತ್ತರ ಕೊಟ್ಟನು. ಅದಕ್ಕವರು, ನಾವು ಹೋಗಿ 200 ಹಣಕ್ಕೆ ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟಕ್ಕೆ ಕೊಡಬೇಕೋ ಎಂದು ಕೇಳಲು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಅಸಾಧ್ಯವಾದ ಒಂದು ಕೆಲಸವನ್ನು ಮಾಡುವಂತೆ ಆತನು ಅವರಿಗೆ ಹೇಳಿದನು. ನಾವು ಅವರು ತಿಳುಕೊಳ್ಳಬೇಕಾದದ್ದೇನೆಂದರೆ, ಆತನು ಯಾವಾಗಲೂ ಅಸಾಧ್ಯವಾದದ್ದನ್ನು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಕಾರಣ
ಬಹು ಸ್ಪಷ್ಟವಾಗಿದೆ. ಆತನು ತಾನೇ ಆ ಕಾರ್ಯವನ್ನು ಮಾಡಬೇಕೆಂದಿದ್ದನು. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಿಂದ 44ನೇ ವಚನದವರೆಗೆ ನೋಡೋಣ. ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ, ಹೋಗಿ ನೋಡಿಕೊಂಡು ಬನ್ನಿ ಅಂದನು. ಅವರು ತಿಳುಕೊಂಡು ಬಂದು 5 ರೊಟ್ಟಿ 2 ಮೀನು ಅಂದರು. ಆಗ ಆತನು ಅವರಿಗೆ, ಎಲ್ಲರೂ ಹಸಿರು ಹುಲ್ಲಿನ ಮೇಲೆ ಪಂಕ್ತಿ ಪಂಕ್ತಿಯಾಗಿ ಕೂತುಕೊಳ್ಳಲಿ ಎಂದು ಅಪ್ಪಣೆ ಕೊಟ್ಟಾಗ ಜನರು ಪಂಕ್ತಿಗೆ 100ರಂತೆ 50ರಂತೆ ಸಾಲು ಸಾಲಾಗಿ ಕೂತುಕೊಂಡರು. ಆಮೇಲೆ ಆತನು ಆ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ಆ ರೊಟ್ಟಿಗಳನ್ನು ಮುರಿದು, ನೀವು ಜನರಿಗೆ ಹಂಚಿರಿ ಎಂದು ಶಿಷ್ಯರ ಕೈಗೆ ಕೊಟ್ಟು ಆ 2 ಮೀನುಗಳನ್ನು ಎಲ್ಲರಿಗೆ ಹಂಚಿಸಿದನು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ರೊಟ್ಟಿ ತುಂಡುಗಳನ್ನು ಮೀನಿನ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು 5,000 ಮಂದಿ ಗಂಡಸರು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಒಂದು ಅದ್ಭುತ ಕಾರ್ಯವಾಗಿದೆ. ಆದಿಯಲ್ಲಿ ಮೀನನ್ನು ಉಂಟು ಮಾಡಿದ ಆತನು, ಹೊಲದಲ್ಲಿ ಕಾಳು ವೃದ್ಧಿಯಾಗುವಂತೆ ಮಾಡುವ ಆತನು ಈಗ ತನ್ನ ಕೇವಲ ಬಾಯ ಮಾತಿನಿಂದ ಆ ಗುಂಪಿಗೆ ಬೇಕಾದ ಆಹಾರವನ್ನು ಉಂಟು ಮಾಡಿದನು. ಆ ಗುಂಪಿನಲ್ಲಿ ಅನೇಕರು ಮೊದಲ ಬಾರಿಗೆ ತಮಗೆ ತೃಪ್ತಿಯಾಗುವಷ್ಟು ಊಟವನ್ನು ಮಾಡಿರಬಹುದು. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 45ನೇ ವಚನವನ್ನು ಗಮನಿಸಿ. ಇದಾದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಬೆತ್ಸಾಯಿದಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು ಎಂಬುದೇ. ಪ್ರಿಯರೇ, ಕೂಡಲೇ ಎಂಬ ಶಬ್ದದಲ್ಲಿ ಒಂದು ಅವಸರವಿರುವುದನ್ನು ಗಮನಿಸುತ್ತೇವೆ. ಇದಲ್ಲದೆ ಬಲವಂತ ಮಾಡಿದನು ಎಂಬ ಶಬ್ದವೂ ಇದೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ಇದಕ್ಕೆ ಕಾರಣವನ್ನು ಕಾಣುತ್ತೇವೆ. ಆ ಜನರ ಗುಂಪು ತನ್ನನ್ನು ಬಲಾತ್ಕಾರದಿಂದ ಅರಸನನ್ನಾಗಿ ಮಾಡಬೇಕೆಂದಿದ್ದನ್ನು ಯೇಸು ಕಂಡುಕೊಂಡನು. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನದಿಂದ 52ನೇ ವಚನದವರೆಗೆ ಗಮನಿಸಿರಿ. ಆತನು ಜನರಿಗೆ ಅಪ್ಪಣೆ ಕೊಟ್ಟ ನಂತರ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋದನು. ಹೊತ್ತು ಮುಳುಗಿದ ಮೇಲೆ ದೋಣಿಯು ಸಮುದ್ರದ ನಡುವೆ ಇತ್ತು. ಯೇಸು ಒಬ್ಬನೇ ದಡದಲ್ಲಿದ್ದನು. ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನು ಕಂಡು ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದಕ್ಕೆ ಹೋಗಬೇಕೆಂದಿದ್ದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಅವರು ಕಂಡು ಭೂತವೆಂದು ಭಾವಿಸಿ ಅಬ್ಬರಿಸಿ ಕೂಗಿದರು. ಅವರೆಲ್ಲರೂ ಆತನನ್ನು ನೋಡಿ ತತ್ತರಿಸಿದರು. ಆತನು ಕೂಡಲೇ ಅವರನ್ನು ಮಾತಾಡಿಸಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ತರುವಾಯ ಆತನು ದೋಣಿಯನ್ನು ಹತ್ತಿ ಅವರ ಬಳಿಗೆ ಬಂದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ಅವರು ತಮ್ಮೊಳಗೆ ಬಹಳವಾಗಿ ಬೆರಗಾದರು. ಯಾಕಂದರೆ ಅವರು ರೊಟ್ಟಿಯ ವಿಷಯವಾದ ಮಹತ್ಕಾರ್ಯವನ್ನು ಗ್ರಹಿಸಲಿಲ್ಲ. ಅವರ ಮನಸ್ಸು ಕಲ್ಲಾಗಿತ್ತು ಎಂಬುದೇ. ಪ್ರಿಯ ವೀಕ್ಷಕರೇ, ಸೀಮೋನ್ ಪೇತ್ರನು ನೀರಿನ ಮೇಲೆ ನಡೆದು ಯೇಸುವಿನ ಕಡೆಗೆ ಬಂದ ವಿಚಾರ ಇಲ್ಲಿ ಬರೆದಿಲ್ಲ. ಮಾರ್ಕನು ತನ್ನ ಸುವಾರ್ತೆಗೆ ಬೇಕಾದ ಮಾಹಿತಿಯನ್ನು ಪೇತ್ರನಿಂದಲೂ ಪಡೆದಿದ್ದನು. ಪೇತ್ರನು ಬಹುಶಃ ತನ್ನ ಕುರಿತಾದ ಸಂಗತಿಯನ್ನು ಹೇಳದೆ ಬಿಟ್ಟಿರಬಹುದು. ಮತ್ತಾಯನು ಇದರ ವಿವರಣೆಯನ್ನು ಕೊಡುತ್ತಾನೆ. 48ನೇ ವಚನದ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯುತ್ತೇನೆ. ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನು ಕಂಡು ಎಂಬುದಾಗಿ ನೋಡುವಾಗ, ಆ ಜನರು ರಾತ್ರಿಯಲ್ಲಿ ದೋಣಿಯಲ್ಲಿದ್ದರು. ಅವರು ಬೆವರು ಸುರಿಸಿ ಹುಟ್ಟು ಹಾಕುವಾಗ ಸಮುದ್ರದ ಉಪ್ಪು ನೀರು ಅವರ ಮೇಲೆ ಹಾರಿ ಬೆವರಿನೊಂದಿಗೆ ಸೇರಿ ಹೋಗುತ್ತಿತ್ತು. ಅವರು ಪ್ರಯಾಸದಿಂದ ಹುಟ್ಟು ಹಾಕುತ್ತಿದ್ದರು. ಪ್ರಿಯರೇ, ತಾವು ಮುಳುಗಿ ಹೋಗುತ್ತೇವೆಂದು ಭಾವಿಸಿದರು. ಆದರೆ ಅವರು ಪ್ರಯಾಸದಿಂದ ಹುಟ್ಟು ಹಾಕುವುದನ್ನು ಆತನು ನೋಡಿದನು. ಇದು ನಾನು ಮೆಚ್ಚುವ ವಾಕ್ಯವಾಗಿದೆ. ಬಳಿಕ ಆತನು ಅವರ ಬಳಿಗೆ ಬಂದು ದೋಣಿಯೊಳಕ್ಕೆ ಬಂದನು. ಆತನನ್ನು ನೋಡಿ ಅವರೆಲ್ಲರೂ ತತ್ತರಿಸಿದರು ಎಂದು ಬರೆದದೆ. ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಆತನು ಗೆನೇಜರೇತ್ ದೇಶದ ಭಾಗಕ್ಕೆ ಹೋದನು ಎಂಬುದಾಗಿ ಕಾಣುತ್ತೇವೆ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53ನೇ ವಚನದಿಂದ 56ನೇ ವಚನದವರೆಗೆ ನೋಡಿರಿ. ಅವರು ಸಮುದ್ರವನ್ನು ದಾಟಿ ಗೆನೇಜರೇತ್ ದೇಶದ ದಡಕ್ಕೆ ಮುಟ್ಟಿ ದೋಣಿಯನ್ನು ಕಟ್ಟಿದರು. ಅವರು ದೋಣಿಯಿಂದ ಇಳಿದ ಕೂಡಲೇ ಜನರು ಆತನ ಗುರುತನ್ನು ಹಿಡಿದು ಆ ಸೀಮೆಯಲ್ಲೆಲ್ಲ ಓಡಾಡುತ್ತಾ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ದೋಲಿಯ ಮೇಲೆ ಹಾಕಿಕೊಂಡು ಆತನು ಎಲ್ಲೆಲ್ಲಿ ಇದ್ದಾನೆಂದು ಕೇಳಿದರೋ ಅಲ್ಲಲ್ಲಿಗೆ ತೆಗೆದುಕೊಂಡು ಹೋದರು.
ಆತನು ಯಾವ ಗ್ರಾಮಗಳಿಗೂ ಯಾವ ಊರು ಹಳ್ಳಿಗಳಿಗೂ ಹೋದನೋ ಅಲ್ಲಿಯವರು ರೋಗಿಗಳನ್ನು ಪೇಟೆಗಳಲ್ಲಿ ಇಟ್ಟು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಆತನನ್ನು ಬೇಡಿಕೊಂಡರು. ಆತನನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು ಎಂಬುದೇ. ಪ್ರಿಯರೇ, ಆತನು ಆ ದಿನಗಳಲ್ಲಿ ಗುಣಪಡಿಸಿದ ರೋಗಿಗಳ ಸಂಖ್ಯೆಯನ್ನು ನಾನು ನೀನು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಒಂದು ಗುಂಪಿನವರು ಒಂದು ಸವಾಲನ್ನು ಹಾಕಿದ್ದು ನನಗೆ ತಿಳಿದದೆ. ನಮ್ಮ ಸುತ್ತಲೂ ರೋಗಶಾಂತಿಯ ಕೂಟಗಳು ಸೇವಕರು ಇದ್ದರೂ ಈ ರೀತಿಯ ಸ್ವಸ್ಥತೆ ಆಗದಿರುವುದು ಆಶ್ಚರ್ಯವಲ್ಲವೇ ಎಂದು. ಪ್ರಿಯರೇ, ಯೇಸುವಿನ ಕಾಲದಲ್ಲಂತೂ ಆತನಿಂದ ಪೂರ್ಣ ಸ್ವಸ್ಥತೆ ಹೊಂದಿದವರು ಸಾವಿರಾರು ಮಂದಿ ಇದ್ದರು. ಆತನು ನಿಜವಾಗಿ ಸ್ವಸ್ಥತೆ ನೀಡಿದ್ದಾನೆ. ಆದ್ದರಿಂದಲೇ ಆತನು ಅದ್ಭುತಗಳನ್ನು ಮಾಡಿದ್ದಾನೆಂಬುದನ್ನು ಆತನ ವೈರಿಗಳು ಕೂಡ ಅಲ್ಲಗಳೆಯಲಾಗಲಿಲ್ಲ. ಪ್ರಿಯ ವೀಕ್ಷಕರೇ, ನಾವು ಹೇಗಿದ್ದೇವೆ? ದೇವರ ಬಳಿಗೆ ಬಂದಿದ್ದೇವೆಯೋ ಅಥವಾ ಇದ್ದಂಥ ಸ್ಥಿತಿಯಲ್ಲಿಯೇ ಇದ್ದೇವೆಯೋ? ಈ ಕೃಪಾ ಸಮಯದಲ್ಲಿ ಆತನ ಬಳಿಗೆ ಬರೋಣ. ಆತನಿಂದ ಆಶೀರ್ವಾದವನ್ನು ಹೊಂದಿಕೊಂಡು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮೆಲ್ಲ ಪರಿಸ್ಥಿತಿಗಳನ್ನು ನೀನು ಬಲ್ಲಿ. ನಾವು ಒದ್ದಾಡುತ್ತಿರುವುದನ್ನು ನೀನು ಬಲ್ಲಿ. ನಮ್ಮ ಚಿಂತಾಭಾರಗಳು ನಿನಗೆ ತಿಳಿದದೆ. ನಮ್ಮನ್ನು ಕರುಣಿಸು, ಶುದ್ಧೀಕರಿಸು, ಆತ್ಮನಿಂದ ತುಂಬಿಸಿ, ಬಲಪಡಿಸಿ, ನಿರೀಕ್ಷೆಯ ಜೀವಿತದಲ್ಲಿ ನಮ್ಮನ್ನು ಮುನ್ನಡೆಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಪ್ರಾರ್ಥನೆಗಳನ್ನು ಆಲಿಸಿ ಅವರಿರುವಂಥ ಸ್ಥಳದಲ್ಲಿ ಅವರು ನಿನ್ನಾಶೀರ್ವಾದ ಹೊಂದಿದವರಾಗಿ ನಿರೀಕ್ಷೆಯ ಜೀವಿತದಲ್ಲೇ ಜೀವಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಯೇಸು ಎಷ್ಟು ಮಂದಿ ಶಿಷ್ಯರನ್ನು ಇಬ್ಬರಿಬ್ಬರಾಗಿ ಕಳುಹಿಸಿದನು? ಯೇಸು ಎಷ್ಟು ಮಂದಿ ಶಿಷ್ಯರನ್ನು ಇಬ್ಬರಿಬ್ಬರಾಗಿ ಕಳುಹಿಸಿದನು? ಉತ್ತರ 12 ಮಂದಿ, 70 ಮಂದಿ, 3 ಮಂದಿ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7618737772ಗೆ ಕಳುಹಿಸಿ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ. ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ. ಪ್ರಿಯರೇ, 5 ರೊಟ್ಟಿ ಮತ್ತು 2 ಮೀನಿನಿಂದ 5,000 ಜನರಿಗೆ ಊಟ ಕೊಟ್ಟ ಆತನೇ, ಸಮುದ್ರದ ಮೇಲೆ ನಡೆದು ಶಿಷ್ಯರ ಬಳಿಗೆ ಬಂದ ಆತನೇ ಇಂದು ನಮ್ಮ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ಆದುದರಿಂದ ನಮ್ಮ ಜೀವಿತದಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ಆತನ ಕೃಪೆಯನ್ನು ಆತುಕೊಂಡು ಬಲದಿಂದ ಬಲಕ್ಕೆ ಸಾಗೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ಕರೆಗಳಿಗಾಗಿ ನಾವು ಕಾಯುತ್ತಾ ಇದ್ದೇವೆ. ಈಗಲೇ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.